ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ. ಸೊ ರಮೇಶ್ ಶರ್ಮಾ ಅವ್ರ ಕಡೆಯಿಂದ ಪರಿಹಾರ ಪಡೆದವರೊಬ್ಬರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಫಸ್ಟ್ ಮಾತಾಡ್ಸ್ಬಿಡ್ತೀನಿ. ಸರ್ ನಮಸ್ಕಾರ. ನಮಸ್ತೆ ಸರ್. ಆರಾಮಿದ್ದೀರಾ? ಆರಾಮ್ ಸರ್. ನೀವು ಆರಾಮಿದ್ದೀರಿ ಸರ್? ನಾವು ಆರಾಮಿದ್ದೀವಿ. ಈಗ ರಮೇಶ್ ಶರ್ಮಾ ಅವ್ರ ಹತ್ರ ಪರಿಹಾರ ಪಡೆದ ಮೇಲೆ ಏನೆಲ್ಲ ನಿಮ್ಗೆ ಒಳ್ಳೇದಾಗೈತೆ, ಏನಕ್ಕೆ ಪರಿಹಾರ ಪಡೆದ್ರಿ ಫಸ್ಟ್? ಸರ್ ಫಸ್ಟ್ಗೆ ನಮ್ಗೆ ಒಂದ್ ಸ್ವಲ್ಪ ಮೆಂಟಲಿ ಊಟಗಳದ್ದು ಈ ತರ ಟಾರ್ಚರ್ ಸರ್. ಸರ್ ಕಡೆಯಿಂದ ನಮ್ಮ ಅಣ್ಣವ್ರ ಬಗ್ಗೆ ನಂಬರ್ ಇತ್ತು. ನಮ್ಮ ಅಣ್ಣರ ಕಡೆ ನಮ್ಮ ಬ್ರದರ್ ಕಡೆ ನಂಬರ್ ತಗೊಂಡು ಸರ್ ಕಾಂಟ್ಯಾಕ್ಟ್ ಮಾಡಿ ಸರ್ ಕಡೆಯಿಂದ ನಾ ಪರಿಹಾರ ತಗೊಂಡಿದ್ದೆ ಸರ್. ಫಸ್ಟ್ 6 ಮಂತ್ ಆದ್ಮೇಲೆ ನನ್ಗೆ ಅದರ ಇದು ಮೆಂಟಲ್ ಟಾರ್ಚರ್ ಇತ್ತು. ಅದರ ನಮ್ಮ ಮಮ್ಮಿಯರಿಗೆ ಆಯ್ತು. ನಮ್ಮ ಮದರ್ಗೆ ಇವಾಗ ಸರ್ ಕಡೆಯಿಂದಾನೇ ಪರಿಹಾರ ತಗೊಂಡ್ರಿ ಸರ್. ಓಕೆ. ಏನೋ ನಮ್ಮ ಮಮ್ಮಿಯರಿಗೂ ಆರಾಮಾಗೈತ್ರಿ. ಮತ್ ಸರ್ ಕಡೆಯಿಂದ ನನಗೆ ಜಾಬ್ ಬಗ್ಗೆ ಒಂದ್ ಸ್ವಲ್ಪ ಬಿಸ್ನೆಸ್ ಬಗ್ಗೆ ಸರ್ ಪರಿಹಾರ ಸರ್ ಕಡೆಯಿಂದ ಪರಿಹಾರ. ಮತ್ತ ಬಿಸ್ನೆಸ್ ಕಡೆಯಿಂದ ಫಸ್ಟ್ ಜಾಬ್ ಮಾಡತ್ತೀನಿ ಸರ್. ಜಾಬ್ ಬಿಟ್ಟು ಮತ್ತೆ ಇವಾಗ ನಮ್ದೇ ಆದೊಂದು ಸ್ವಂತ ಹೋಟೆಲ್ ಹಾಕಿನಿ ಸರ್. ಸೂಪರ್ ಸೂಪರ್. ಇವಾಗ ಹೋಟೆಲ್ ಚೆನ್ನಾಗಿ ನಡೆದಿದೆ ಸರ್. ಎಲ್ಲಿ ಹೋಟೆಲ್ ಇರೋದು? ಹೋಟೆಲ್ ಇಲ್ಲಿ ಬಿಜಾಪುರ ಇದೆ ಸರ್. ಬಿಜಾಪುರ. ಓಕೆ. ಹಾ ಸರ್. ನಮ್ದು ನಡುಗುಂದಿರಿ ಹೋಟೆಲ್ ಬಿಜಾಪುರ ಹಾಕಿನಿ ಸರ್. ಅಂದ್ರೆ ಮೊದಲು ಕೆಲಸ ಮಾಡಕ್ ಹೋಗ್ತಾ ಇದ್ರೆ, ಈಗ ಬಿಸ್ನೆಸ್ ಮಾಡ್ತಾ ಇದ್ದೀರಾ? ಹಾ ಸರ್. ಮೊದಲೇ ನಾನು ಪೈ ಒಳಗೆ ಹೋಗ್ತೀನಿ ಸರ್. ಇಂಟರ್ನ್ಯಾಷನಲ್ ಪೈ ಒಳಗೆ ಹೋಗ್ತಿದ್ದೀನಿ. ಅಲ್ಲಿ ಒಂದು ಸರ್ ಕಡೆಯಿಂದ ಇದು ತಗೊಂಡ್ಮೇಲೆ ಒಂದೂವರೆ ವರ್ಷ ಅಲ್ಲಿ ಪೈ ಒಳಗೆ ಕೆಲಸ ಮಾಡೀನಿ ಸರ್. ಸೂಪರ್. ಓಕೆ ಓಕೆ. ಅದಾದ್ಮೇಲೆ ಅಲ್ಲಿ ನಾನ್ ಸರ್ ಕಡೆಯಿಂದ ಪರಿಹಾರ ತಗೊಂಡ್ಮೇಲೆ ಒಂದು 25,000 ಕೆಲಸ ಸಿಕ್ಕಿತ್ತು ಸರ್. ಜಾಬ್ ಸಿಕ್ತ್ರಿ. ಫಸ್ಟ್ಗೆ ಇದು ಮೆಂಟಲ್ ಟಾರ್ಚರ್ ಆಗಿ ಒಂಥರ ಏನು ಜೀವನ ಮೇಲೆ ದಿಗ್ಸಿ ಬಂದ್ಬಿಟ್ಟಿತ್ತು ಸರ್. ಸರ್ ಕಡೆಯಿಂದ ಪರಿಹಾರ ತಗೊಂಡ್ಕೇಶ್ ನಂದು ಜೀವನನೇ ಒಂದು ಟರ್ನಿಂಗ್ ಪಾಯಿಂಟ್ ಆಗೈತೆ ಸರ್. ಹಾ ರೀ ಸರ್. ಸೊ ಅಂದ್ರೆ ನಿಮ್ಗೆ ಕಷ್ಟ ಇತ್ತು ಜೀವನ, ಅದಕ್ಕೋಸ್ಕರ ನೀವು ಪರಿಹಾರ ಅಭಿವೃದ್ಧಿಗೋಸ್ಕರ ತಗೊಂಡಿದ್ದಲ್ವಾ? ಹಾ ಸರ್. ಅಂದ್ರೆ ಜೀವನ ಅಭಿವೃದ್ಧಿ ಆಗ್ಬೇಕು ಅಂತ ಪರಿಹಾರ ಪಡೆದಿದ್ದಾ ನೀವು? ಹಾ ಸರ್. ಜೀವನ ಅಭಿವೃದ್ಧಿ ಆಗ್ಬೇಕಂತ ಪರಿಹಾರ ಪಡೆದಿದ್ದು ಸರ್. ಆದ್ರೆ ನನ್ ಜೀವನದ ಮೇಲೆ ನಮ್ಗೆ ಒಂಥರ ಇದು ಆಗ್ಬಿಟ್ಟಿತ್ತು ಸರ್. ಕಾನ್ಸೆಪ್ಟೇ ಹೋಗ್ಬಿಟ್ಟಿತ್ತು. ಸರ್ ಕಡೆಯಿಂದ ಪರಿಹಾರ ತಗೊಂಡ್ಮೇಲೆ ನಂದು ಒಂದು ಜೀವನ ರೂಪಿಸ್ಕೊಂಡಿ ಸರ್. ಅಂದ್ರೆ ಬದುಕೋದಕ್ಕೆ ಒಂದು ಏನು ಕಾನ್ಫಿಡೆನ್ಸ್ ಇರ್ಲಿಲ್ಲ, ಧೈರ್ಯ ಇರ್ಲಿಲ್ಲ? ಏನೂ ಇಲ್ಲ ಸರ್. ಒಂಥರ ಮೆಂಟಲಿ ಟಾರ್ಚರ್, ಮೆಂಟಲಿ ಡಿಪ್ರೆಷನ್ ಹೋಗ್ಬಿಟ್ಟಿನಿ ಸರ್. ಓಕೆ ಓಕೆ. ಹಾ ಸರ್. ಸೊ ಏನ್ ಎಜುಕೇಶನ್ ನಿಮ್ದು? ಸರ್ ನಮ್ದು ಇವಾಗ MA ಕಲ್ತಿದ್ದೀನಿ ಸರ್. ಸೊ ಅಷ್ಟು ಓದಿದ್ದೀರಾ, ಆದ್ರೂ ಮೆಂಟಲಿ ನಿಮ್ಗೆ ಸ್ಟ್ರಾಂಗ್ ಇರಲಿಲ್ಲ, ಭಯ, ಬದುಕೋದಕ್ಕೆ ಜೀವನಕ್ಕೆ ಬದುಕಕ್ಕೆ ಕಷ್ಟಪಟ್ಟಿದ್ದೀರಾ? ಹಾ ಸರ್. ಆತರ ನನಗೊಂದು ಭೂತದ್ದು ನನಗ ಮೈಯಲ್ಲಿ ಇದಾಗ್ಬಿಟ್ಟಿತ್ತು ಸರ್. ಪೂರ್ತಿ ನಂದು ಮೈ ಆವರ್ಸ್ಕೊಂಡ್ ಮೈ ಒಂಥರ ಬಿಗ್ದರ್ಗತ್ಲಾಗೋದು, ಚುಚ್ಚಾಗೋದು, ಹೆಡ್ಏಕ್ ಆಗೋದು, ತಲೆ ನೋವು ಆಗೋದು. ನನಗೆ ಒಂಥರ ತಳಮಳ ಆಗ್ತಿತ್ತು ಸರ್ ಮನ್ಸೊಳಗೆ. ಏನೋ ದೇಹದಲ್ಲಿ ಬೇರೆ ಏನೋ ಶಕ್ತಿ ಇದೆ ಅಂತ ನಿಮ್ಗೆ ಅನಿಸ್ತಾ ಇತ್ತಾ? ಹಾ ಸರ್. ಅನಿಸ್ತಾ ಇತ್ತು ಸರ್. ಒಂಥರ ಮಲ್ಕೊಂಡ್ರೆ ಕಣ್ಣಲ್ಲಿ ನೀರು ತಾನೇ ದುಗೋದು ಹೋಗ್ತಿದ್ದು ಸರ್ ನನಗೆ. ಸೊ ಅದು ಯಾವ ತರ ಪರಿಹಾರ ಆಯ್ತು? ಯಾವ ತರ ಅದು ಕ್ಲಿಯರ್ ಆಯ್ತು? ಅದು ಸರ್ ಕಡೆಯಿಂದಾನೇ ಒಂದು ತಾಯ್ತಾ ಇದು ಮಾಡ್ಕೇಶಿ ದೇವ್ರಿಗೆ ಅದು ಹೋಗತ್ತಂದ್ರೆ ಹನುಮಂತರಿಗೆ, ಆಂಜನೇಯಗೂ ಒಂದ್ 20 ದಿನ ಅದು ಹೋಗುದಿಲ್ಲ ಸರ್. ಸರ್ ಕಡೆನೆ ತಾಯ್ತಾ ಮಾಡಿ ಕೊಟ್ರಿ ಸರ್, ಕಳಿಸಿದ್ರಿ ಸರ್. ಅದನ್ನ ಕಟ್ಕೊಂಡ್ಮೇಲೆ ನನಗ ಒಂದು 3 ಮಂತ್ ಆಗ ಫುಲ್ ಕವರ್ ಆಯ್ತು. ಇವಾಗ ನಾ ಸರ್ ಕಡೆಯಿಂದ ತೋರ್ಸಕತ್ ಒಂದು 2 years ಆಯ್ತು ಸರ್. ಸರ್ ಕಡೆ ಪರಿಚಯ ಆಗಿತ್ತು ಸರ್. ಸೊ ಈಗ ಎಲ್ಲ ಸಮಸ್ಯೆಗಳಿಂದ ಆಚೆ ಬಂದಿದ್ದೀರಾ? ಹಾ ಸರ್. ಇವಾಗ ನಾನು ನಾನಾಗಿದ್ದೀನಿ ಸರ್. ಮೊದಲು ನಾನು ನಾನಾಗಿ ಇದ್ದಿದ್ದಿಲ್ಲ ಸರ್. ಒಂಥರ ನನ್ ಜೀವನ ಅದನ್ನೆಲ್ಲ ಆತರ ಆಗಿತ್ತು ಸರ್ ಫಸ್ಟ್ಗೆ ಸ್ಟಾರ್ಟಿಂಗ್. ಏನೇನು ಚೇಂಜ್ ಮಾಡಿಸಿದ್ರು ನಿಮ್ಮಲ್ಲಿ? ಹಾ ಸರ್. ಏನೆಲ್ಲ ಚೇಂಜಸ್ ಮಾಡಿಸಿದ್ರು ನಿಮ್ಮ ಒಂದು ಜೀವನದಲ್ಲಿ? ಡೇ ಬೈ ಡೇ ಇಂಪ್ರೂವ್ಮೆಂಟ್ ಆಗ್ಬೇಕು. ನಂದೇ ಆದಂತ ಜೀವನ ಇದೆ, ನಂದೇ ಆದಂತ ಒಂದು ಫ್ಯಾಮಿಲಿ ಇದೆ. ತಮ್ಗೆ ಸರ್ ಈ ತರ ಇದು ಹೇಳಿದ್ರಿ, ಹೇಳಿ ಮಾತಾಡಿದ್ಮ್ಯಾಗೆ ಆಮೇಲೆ ಪರಿಹಾರ ಕೊಟ್ರೆ ಆ ಪರಿಹಾರ ತಕ್ಕ ನಾನು ಫಾಲೋಅಪ್ ಮಾಡಿದ್ದೀನಿ ಸರ್. ಫಾಲೋಅಪ್ ಮಾಡೋಣ. ಇವಾಗ ನಾನು ಮೆಂಟಲಿ ಫುಲ್ ಸ್ಟ್ರಾಂಗ್ ಆಗಿನಿ ಸರ್. ಮತ್ತ ದೈಹಿಕವಾಗಿ, ಆಧ್ಯಾತ್ಮಿಕವಾಗಿ ಫುಲ್ ಸ್ಟ್ರಾಂಗ್ ಆಗಿನಿ ಸರ್ ಇವಾಗ. ಓಕೆ, ಒಳ್ಳೇದಾಗ್ಲಿ. ನಿಮ್ದು ಬಿಸ್ನೆಸ್ ಇನ್ನೂ ಚೆನ್ನಾಗಾಗ್ಲಿ. ಆ ಹೋಟೆಲ್ ಎಲ್ಲಿರೋದು ಈಗ ನೀವು ಮಾಡಿರೋದು? ನಾವು ಮಾಡಿದ್ದು ಬಿಜಾಪುರ ಸಬ್ ರಿಜಿಸ್ಟರ್ ಆಫೀಸ್ ಬಂದಿರ್ತದೆ ಸರ್. ಓಕೆ, ಹತ್ ಕಡೆ ಬಂದಾಗ ಬರ್ತೀವಿ ನಿಮ್ಮ ಹೋಟೆಲ್ಗೆ. ಬನ್ನಿ ಸರ್. ಓಕೆ, ನಮಸ್ಕಾರ ಸರ್. ಓಕೆ ನಮಸ್ಕಾರ. ಸೊ ಇವರು ಜೀವನ ತುಂಬ ಡಿಪ್ರೆಷನ್ ಇದ್ರು, ಭಯ ಇತ್ತು ಬದುಕೋದಕ್ಕೆ, ಮತ್ತು ಏನೋ ನೆಗೆಟಿವ್ ಎಫೆಕ್ಟ್ ಇತ್ತು ಅವ್ರ ನಿದ್ದೆ, ಮೈ ಕೈ ಇದೆಲ್ಲ ಏನೋ ಬಾಡಿ ಫೀಲಿಂಗ್ ಬೇರೆ ಹೇಳ್ತಾ ಇದ್ರು ಸರ್. ಆ್ಯಕ್ಚುಲಿ ಒಳ್ಳೆ ವಿದ್ಯಾವಂತ ಸರ್. ವಿದ್ಯಾವಂತ. ಏನಂತಂದರೆ ಅವ್ರಿಗೆ ಪ್ರೇತ ಬಾಧೆ ಇತ್ತು. ನಮ್ಗೆ ಯಾರೇ ನಾನು ಫೋಟೋ ಕಳಿಸಿ ಅಂತ ಕೇಳ್ತೀನಿ, ಏನಾದರೂ ಸಮಸ್ಯೆ ಇದ್ದರೆ ಸೆಲ್ಫಿ ಫೋಟೋ. ಆ ಫೋಟೋ ನೋಡಿದಾಗ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನನಗೆ ಅವ್ರಿಗೆ ಪ್ರೇತ ಬಾಧೆ ಇದೆಯಾ, ಏನು ಸಮಸ್ಯೆ ಇದೆ ಅಂತ. ಆವಾಗ ನಾನು ಅದನ್ನು ವಾಟ್ಸಪ್ಪಲ್ಲಿ ಬರೆದು ಕಳಿಸ್ತೀನಿ.
ನಾನು ಅದನ್ನು ನಿಮಗೆ ಸ್ಕ್ರೀನ್ಶಾಟ್ ಕಳಿಸ್ಕೊಡ್ತೀನಿ. ಓಕೆ ಓಕೆ. ಒಂದು ಎಷ್ಟು ಜನಕ್ಕೆ, ಒಂದು 10-15 ಜನಕ್ಕೆ ಫೋಟೋ ಸಮೇತ ಸ್ಕ್ರೀನ್ಶಾಟ್ ಕಳಿಸ್ಕೊಡ್ತೀನಿ ನಿಮಗೆ. ಯಾರೇ ಫೋಟೋ ಕಳಿಸಿದ್ರು ಅವ್ರಿಗೆ ಏನೇನು ಸಮಸ್ಯೆಗಳಿದೆ ಅದನ್ನು ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. ಈ ಹುಡುಗನಿಗೂ ಅದೇ ಥರನೇ ಬರೆದು ಕಳಿಸ್ದೆ. ಆಮೇಲೆ ಅದನ್ನು ಸರಿ ಮಾಡಿಕೊಡಿ ಸರ್, ನಮ್ಮ ಅಣ್ಣ ಅವ್ರ ನಂಬರ್ ಕೊಟ್ಟರು, ನಮ್ಮ ಬ್ರದರ್ ಅವರು ಅಂತ. ಆಮೇಲೆ ಅವ್ರ ಜಾತಕನೂ ಕೆಟ್ಟಿತ್ತು. ಅವ್ರ ಜಾತಕ ಜೀವನಕ್ಕೆ ಒಂದು ಒಳ್ಳೆ ಪರಿಹಾರ ಕೊಟ್ಟು ಆಮೇಲೆ ಅವ್ರಿಗೆ ಬ್ಲಾಕ್ ಮ್ಯಾಜಿಕ್, ನೆಗೆಟಿವ್ ಎನರ್ಜಿ ಮತ್ತು ಪ್ರೇತ ಬಾಧೆ ಎಲ್ಲ ರಿಮೂವ್ ಮಾಡಿಕೊಟ್ವಿ. ತುಂಬ ಜನ ನೀವು ಕೂತಿ ಜಾಗದಲ್ಲೇ ಮಾಡ್ಬಿಡ್ತೀರಾ ಅಂತ ಕೇಳ್ತಾರೆ. ನಮ್ಗೆ ಬರೀ ಒಂದು ಫೋಟೋ ಇದ್ರೆ ಸಾಕು ಸರ್, 100 ಥರ ಸಮಸ್ಯೆ ಇರಲಿ 100% ಕ್ಲಿಯರ್ ಮಾಡ್ಕೊಡ್ತೀವಿ. ಸೂಪರ್ ಸೂಪರ್. ಅವ್ರಿಗೂ ಪ್ರೇತ ಬಾಧೆ ಇತ್ತು, ಮತ್ತು ಅವ್ರಿಗೆ ಪೂಜೆ ಮಾಡಿ ಅದಕ್ಕೆ ಐಟಮ್ಸು ತಾಯ್ತಾ ಎಲ್ಲ ಕಳಿಸ್ಕೊಟ್ಟೆ, ನೆಗೆಟಿವ್ ಪೌಡ್ರು ಎಲ್ಲ ಕಳಿಸ್ಕೊಟ್ಟೆ. ಅದು 1 ಮಂತಲ್ಲಿ ಅವ್ರಿಗೆ ಕ್ಲಿಯರ್ ಆಗೋಯ್ತು ಸರ್. 1 ಮಂತಲ್ಲಿ ಕ್ಲಿಯರ್ ಆಯಿತು. ಮತ್ತು ಬೇರೆ ಜಾಬ್ ಸಿಕ್ತು ಒಂದು 25,000. ಅದೊಂದು 3 ಮಂತ್ಸ್ 6 ಮಂತ್ ಕೆಲಸ ಮಾಡಿದ್ರು. ಅದಾದಮೇಲೆ ಮತ್ತೆ ಫೋನ್ ಮಾಡಿದ್ರು. ಮತ್ತು ಅವ್ರಿಗೆ ಏನು ಮಾಡಿದೆ ಅಂದರೆ ಅವ್ರಿಗೆ ಬಿಸ್ನೆಸ್ಗೆ ಒಂದು ಒಳ್ಳೆ ದಾರಿ ಮಾಡಿಕೊಟ್ಟೆ. ಹೋಟೆಲ್ ಬಿಸ್ನೆಸ್ ಈಗ ಡೈಲಿ ಒಂದು 25,000 ವ್ಯಾಪಾರ ಆಗುತ್ತೆ ಅವ್ರ ಹೋಟೆಲಲ್ಲಿ. ಅದು ರೋಡ್ ಸೈಡಲ್ಲಿ ಇಟ್ಟಿರೋದು ಸರ್. ಅವ್ರನ್ನ ನಾರ್ಮಲ್ ಆಗಿ ಒಂದು ಅಂಗಡಿನೂ ಓಪನ್ ಮಾಡಿಲ್ಲ, ಮೊಬೈಲ್ ಕ್ಯಾಂಟೀನ್ ಥರ ಓಪನ್ ಮಾಡಿರೋದು. ಸ್ಟಾರ್ಟಿಂಗ್ ಅಲ್ಲೇ ಡೈಲಿ 2,000-3,000 ಆಗ್ತಾಯಿದೆ. ಇವತ್ತು ಮಿನಿಮಮ್ 18,000 to 20,000 ಪರ್ ಡೇ ಅವ್ರಿಗೆ ವ್ಯಾಪಾರ ಆಗ್ತಾ ಇದೆ. ಚೆನ್ನಾಗಿ ತುಂಬ ಒಳ್ಳೆ ಪರಿಹಾರ ಕೊಟ್ಟೆ ಸರ್ ಅವ್ರಿಗೆ. ತುಂಬ ಚೆನ್ನಾಗಿದ್ದಾರೆ ಈಗ ಅವರು. ಸೂಪರ್. ಸೊ ವೀಕ್ಷಕರೇ, ಇದೊಂದು ರಿವ್ಯೂ ಕಾಲ್ಸು. ಯಾಕಂದರೆ ರಮೇಶ್ ಶರ್ಮಾ ಅವ್ರ ಕಡೆಯಿಂದ ಯಾರು ಪರಿಹಾರ ಪಡೆದಿರ್ತಾರೆ ಅವ್ರಿಗೆ ರಿಸಲ್ಟ್ ಹೆಂಗಿದೆ, ಅವ್ರನ್ನ ನಾವು ಖುದ್ದಾಗಿ ಮಾತಾಡಿಸಿದಾಗ ಹತ್ತು ಕಡೆಯಿಂದ ಒಪಿನಿಯನ್, ಅವರು ಒರಿಜಿನಲ್ ಏನಿದೆ, ಅವ್ರ ಜೀವನ ಯಾವ ಥರ ಬದಲಾಗಿದೆ. ಸಾಕಷ್ಟು ಕಡೆ 2-3 ವರ್ಷಗಳಿಂದ ತಿರುಗಾಡಿದ್ರು ಆಗದೇ ಇರೋ ಸಮಸ್ಯೆಗಳು ಇಲ್ಲಿ 2 ತಿಂಗಳು ಒಳಗಡೆ ಆಲ್ಮೋಸ್ಟ್ 1 ತಿಂಗಳಲ್ಲೇ ಪರಿಹಾರಗಳಾಗಿರೋವು ಸಾಕಷ್ಟು ನಮ್ಮ ಜೊತೆ ಮಾತಾಡ್ತಾ ಬಂದಿದ್ದಾರೆ. ಹಾಗಾಗಿ ಈ ಒಬ್ಬರು ಬಿಜಾಪುರದವರು, ಅವ್ರು ಅಲ್ಲಿಂದ ಇಲ್ಲಿಗೆ ಬಂದಿಲ್ಲ, ಇವ್ರು ಅಲ್ಲಿಗೆ ಹೋಗಿಲ್ಲ, ಫೋನ್ ಮುಖಾಂತರ ಒಂದಷ್ಟು ಪರಿಹಾರ ಮಾರ್ಗಗಳು, ಕೆಲವೊಂದು ಐಟಮ್ಸ್ ಏನೋ ಕಳಿಸೋದನ್ನು ಅವ್ರು ಕೊರಿಯರಲ್ಲಿ ಕಳಿಸ್ಕೊಟ್ಟಿರೋದು, ಅದನ್ನು ಯಾವ ಥರ ಯೂಸ್ ಮಾಡಬೇಕು ಅದನ್ನು ತಿಳಿಸಿದ್ದಾರೆ. ಹಾಗಾಗಿ ಅವರು ಅದನ್ನು ಬಳಸ್ಕೊಂಡು ಇವತ್ತು ಸಕ್ಸಸ್ ಜೀವನ ಅನುಭವಿಸ್ತಾ ಇದ್ದಾರೆ. ಚೆನ್ನಾಗಿ ಜೀವನ ಡೆವಲಪ್ಮೆಂಟ್ ಆಗೈತೆ. ಸೊ ಈ ಥರದ ವಿಚಾರಗಳು ನಿಮ್ಮ ಗಮನಕ್ಕೆ ನಾವು ತೊಗೊಂಬರ್ತಾನೆ ಇರ್ತೀವಿ. ಯಾಕಂದರೆ ಎಲ್ಲರದ್ದು ಜೀವನ ಏನೋ ಒಂದು ದಾರಿನಲ್ಲಿ ಎಡವಟ್ಟಾಗಿ ಹೆಚ್ಚು ಕಮ್ಮಿ ಆಗಿದ್ದರೆ ಅದನ್ನು ಮತ್ತೆ ಸರಿ ಮಾಡಿಕೊಂಡು ಮತ್ತೆ ನಾರ್ಮಲ್ ಲೈಫ್, ಒಳ್ಳೆ ಅಭಿವೃದ್ಧಿ ಜೀವನ ಮಾಡಲಿ ಅಂತ. ಸೊ ಹಾಗಾಗಿ ಯಾರಿಗಾದರೂ ಅವಶ್ಯಕತೆ ಇದ್ದವರು ಈ ಒಂದು ದರ್ಶನಗಳನ್ನ ಅಂದರೆ ಒಂದು ಅಭಿವೃದ್ಧಿ ಮಾರ್ಗಗಳನ್ನ ಮಾಡಿಕೊಳ್ಳಿ ಅಂತ. ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ರಮೇಶ್ ಶರ್ಮಾ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ ವೀಕ್ಷಕ.